ರೋಲಿಂಗ್ 3, 2, 1 ಮ್ಯೂಸಿಕ್. ನಿದ್ದೆ ಕಣ್ಣನಿಗೆ ಮೇಕಿಂಗ್ ಅಲ್ಲ ಗೊತ್ತಾಯ್ತು. ಫುಲ್ ನಿದ್ದೆ ನನಗಿನ್ನು. ಬನ್ನಿ ಕೆಲಸ ಮಾಡೋಣ. ಇವರು ನಮ್ಮ ಮೇಕಪ್ ಚೀಫ್ ಅವ್ರದ್ದು ಒಂದೇನೇ ನನಗೆ ಹಿಂಸೆ ಅಂದರೆ ಶುರುವಾದಾಗಿಂದ ಏನು ಅಂದರೆ ನಾನು ಇವ್ರಿಗೆಲ್ಲ ಒಂದು ಬಿರುದು ಕೊಡ್ಬೇಕಂತೆ, ನನ್ನ ಸ್ಟಾಫ್ ಅಂತ. ಸೊ ನಾನು ಏನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಫೇಸ್ಬುಕ್ಕಲ್ಲಿ ಹಾಕಿದ್ರು ಮೈ ಸ್ಟಾಫ್ ಅಂತ ಹಾಕದೇ ಇದ್ರೆ ಇಡೀ ದಿನ ಅತ್ತೆ ಸೊಸೆಗನ್ನಲ್ವ ಹಂಗಂತಾನೇ ಇರ್ತಾರೆ ನನಗೆ. ನನ್ನ ಸ್ಟಾಫ್ ಅಂದರೆ ಇವ್ರಂತೆ, ಇವ್ರ ಮೇಯ್ನ್ ಅಂತೆ. ಆಮೇಲೆ ಅವನಂತೆ ಹೇರ್ ಸ್ಟೈಲಿಸ್ಟ್ ಮಮತಕ್ಕ ಬಂದಿಲ್ಲ ಅವ್ರ ಪಾಪ, ಅವ್ರ ಬದಲು ಸ್ಮಿತಾ ಬಂದಿದ್ದಾರೆ. ಆಮೇಲೆ ಇವ್ರು 4 ಜನಕ್ಕೂ ಸೇರಿಸಿ ನಾನು ಊಟ ತರಿಸ್ಬೇಕಂತೆ ದಿನಾಗ್ಲೂ. ಈ ಸ್ಟಾಫ್ಗೆ ಬಿರಿಯಾನಿ ಬೇಕು ಅದ್ ಬೇಕು ಲಿಸ್ಟ್ ಕೊಡ್ತಾರೆ ನನಗೆ. ನಾನು ತರ್ಸಲ್ಲ ಅಂದಿದ್ದಕ್ಕೆ ಅಂತ. ಒಳ್ಳೆ ಪಾಪ ಒಳ್ಳೆ ಮನುಷ್ಯ, ಆದ್ರೆ ಸ್ವಲ್ಪ ಸರಿ ಇಲ್ಲ. ನನ್ನ ಇಷ್ಟ ರೀ, ನನ್ ಕೆರವೇನು, ನಾನು ಆಚೆ ಹೋಗಿ ನಿಂತ್ಕೊಳ್ಳಿ ಹಂಗಾರೆ. ನನ್ನ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಈ ಶೂಟ್ ಅಲ್ಲಿ ಅಂದ್ರೆ ಇವ್ರೆ. ಬೀಜು ಅನ್ಕೊಳಕ್ ಕೂತೀನಿ, ಅವ್ರೇನ್ ಕಮ್ಮಿ ಇಲ್ಲ. ಇವಾಗ ಕ್ಯಾಮ್ರಾ ಇದ್ದೇನೆ ಮರ್ಯಾದೆ ಆಗಿದ್ದಾರೆ ಅಷ್ಟೇನೆ. ನೋಡಿ ಅವ್ರು ಹಿಂಗ್ ನಿಂತಿರ್ತಾರೆ ಸೊಂಟದ ಮೇಲೆ ಕೈ ಇಟ್ಕೊಂಡು, ನಾನು ಮೇಕಪ್ ಮಾಡ್ಕೊತಾ ಇರ್ತೀನಿ. ಮೀಟ್ ಮೌನೀಶ್. ನಾನು ಹಾಕೊಳ್ಳೋ ತರಾವರಿ ಬ್ಲೌಸಸ್ಗೆಲ್ಲ ಕಾರಣ ಇವನೇನೆ. ಆದರೆ ಏನು ಅಂದರೆ ನಾನು ಒಂದು ಪಿಕ್ಚರ್ ಕಳಿಸ್ತೀನಿ, ಓಕೆ ಮ್ಯಾಮ್ ಅಂತಾನೆ, ಬ್ಲೌಸ್ ಬರೋದು ಅವ್ನ ಡಿಸೈನು. ಎಲ್ಲೋ ಮೌನೀಶ ನಾನು ಕಳಿಸಿದ ಪಿಕ್ಚರ್ ಒಂದು ಅದು ಹೊಲಿಲಿಲ್ಲ ಮ್ಯಾಮ್ ಇದು ಹೊಲ್ದೆ ಅಂತಾನೆ, ಅದು ಹಾಕ್ಕೋಬೇಕು ಅಷ್ಟೇ. ಬಟ್ ಏನ್ ಕೊಟ್ಟರು ಪ್ರೀತಿಯಿಂದ ಹಾಕೋತಾರೆ, ಅದೇ ಖುಷಿ. ನಾನು ಯಾವತ್ತೂ ಗಲಾಟೆ ಮಾಡಿಲ್ಲ, ಅದು ಸರಿ ಯಾಕೆ ಇದು ಯಾಕೆ ಅಂತ ಏನು ಯಾವತ್ತೂ ಕೇಳಿಲ್ಲ, ತುಂಬಾ ಖುಷಿಯಿಂದ ಹಾಕೋತಾರೆ. ನನಗೆ ಏನು ಇಷ್ಟ ಆಗತ್ತೆ ಇಷ್ಟ ಆಗಲ್ಲ ಅವ್ನಿಗಾಗಲೇ ಗೊತ್ತಾಗಿದೆ. ಸುಮಾರು ವರ್ಷ, ಎಷ್ಟು ವರ್ಷದಿಂದ ಮಾಡ್ತಿದ್ದೆ ನೀನು? ನಂಗೆ 7 ವರ್ಷದಿಂದ ಮಾಡ್ತೇನೆ. ಸೊ ಅವ್ನಿಗೆ ಸ್ಟ್ಯಾಂಡರ್ಡ್ ಆಗಿ ಗೊತ್ತು ನಾನು ಏನು ಹಾಕೊಳ್ಳಲ್ಲ, ಏನು ಬೇಡ ಎಲ್ಲ ಗೊತ್ತು. ಪಾಪ ಅವ್ನು ಹಂಗೆ ಹೊಲಿತಾನೆ, ನೀಟಾಗಿ ಹೊಲಿತಾನೆ, ತುಂಬಾ ಒಳ್ಳೆ ಹುಡುಗ ಅವನು. ನೋಡಿ ಇವರು ನಮ್ಮ ಡೈರೆಕ್ಟರ್ ವಿನೋದ್ ಅಂತ. ಅವರು ನಮ್ ಕಿವಿನಲ್ಲಿ ಮಾತುದೋರು ಏನೇನ್ ಮಾತಾಡ್ತೀನೋ ಎಲ್ಲ ಇವರೇ ಕಾರಣ. ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಟ್ರಾನ್ಸ್ಪರೆಂಟ್ ಟಚ್ ಅಪ್ ಬ್ಯಾಗ್ ತೋರ್ಸು ಪ್ಲೀಸ್. ಟ್ರಾನ್ಸ್ಪರೆಂಟ್ ಟಚ್ ಅಪ್ ಬ್ಯಾಗ್, ಈ ಟ್ರಾನ್ಸ್ಪರೆಂಟ್ ಟಚ್ ಅಪ್ ಬ್ಯಾಗ್ ಒಂದು ಕತೆ ಇದೆ. ಏನು ಅಂದ್ರೆ ಶುರುವಾಗಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಆದ್ಮೇಲೆ ಮೇಡಮ್ ನಿಮ್ಗೋಸ್ಕರ ಅಂತ ನಾನೊಂದು ಟ್ರಾನ್ಸ್ಪರೆಂಟ್ ಟಚ್ ಅಪ್ ಬ್ಯಾಗ್ ತಂದಿದ್ದೀನಿ, ಓ ಅಂತೆಲ್ಲ ಅಂದ್ರು. ನಾನು ಪಾಪ ಸೋ ಸ್ವೀಟ್ ಆಫ್ ಅಂತ ಅಂದೆ. ನೆಕ್ಸ್ಟ್ ಶೆಡ್ಯೂಲ್ ಅಣ್ಣ ಬಂದಿಲ್ಲ ಸ್ಪಾಟ್ಗೆ, ಟ್ರಾನ್ಸ್ಪರೆಂಟ್ ಟಚ್ ಅಪ್ ಬ್ಯಾಗು ಬಂದಿಲ್ಲ. ಮಾಯಾ ಟ್ರಾನ್ಸ್ಪರೆಂಟ್ ವ್ಯಾನಿಶ್ ಆಗೋಯ್ತು, ಇನ್ವಿಸಿಬಲ್. ಎಲ್ಲಿ ನಿರಂಜನ್ ಅಂದ್ರೆ ನಿಮಗ್ ಬೇಕಿತ್ತಾ, ನಾನು ಆ ಸೆಟ್ಗೆ ಎತ್ಕೊಂಡೋದೆ ಅಂತ ಹಿಂಗೆ. ಅದ್ರ ಮೇಲೆ ನಾನು ಇವ್ರನ್ನ ಮೈ ಸ್ಟಾಫ್ ಅಂತ ಬೇರೆ ಕರೀಬೇಕು. ನೋಡಿ ನಾನು ಎಷ್ಟು ಕಲರ್ ಆಗಿದ್ದೀನಿ ಅಂದರೆ ಹ್ಯಾಂಡ್ ಎಲ್ಲ ಮ್ಯಾಚ್ ಮಾಡ್ಬೇಕು ನನಗೆ. ಇಲ್ಲ ಅಂದರೆ ಕೈ ಒಂದು ಕಲರ್, ಕೈ ಒರಿಜಿನಲ್ ಕಲರ್ ಇರುತ್ತೆ, ಫೇಸ್ ಒಂದು ಕಲರ್ ಇರುತ್ತೆ, ಝೀಬ್ರಾ ಥರ. ನೋಡಿ ಈ ಓಲೆ ಸ್ಟ್ರಿಪ್ದು ಒಂದು ಕತೆ ಇದೆ. ಒಂದಿನ ಬೈ ಮಿಸ್ಟೇಕ್ ಆಯಿತಾ, ನಾನು ಈ ಮೇಲ್ಗಡೆ ಓಲೆ ಮನೆಯಿಂದ ಹಾಕೊಂಬರೋದು ಮರ್ತೋದೆ. ಅವತ್ತು ಇವ್ರು ಹಾಕೊಂಡಿದ್ದಾರಲ್ಲ ಓಲೆ, ಇದು ನೋಡಿ ಈ ಓಲೆ, ಅದನ್ನ ಇಸ್ಕೊಂಡು ಹಾಕೊಂಡ್ಬಿಟ್ಟೆ. ಅವ್ರಿಗೆ ಎಷ್ಟು ರೊಚ್ಚಿಗೆ ಎದ್ಬಿಟ್ರು ಅಂದರೆ ನೆಕ್ಸ್ಟ್ ಡೇ ಬರೋ ಅಷ್ಟೊತ್ತಿಗೆ ಈ ಫುಲ್ ಸ್ಟ್ರಿಪ್ ಎತ್ತಾಕೊಂಡ್ಬಿಟ್ಟಿದ್ದಾರೆ. ಅಂದರೆ ಆ ಓಲೆ ನಾನು ಕೇಳಬಾರ್ದು ಅಂತ ಅಷ್ಟು ಪ್ರೀತಿ ಅವ್ರಿಗೆ ನನ್ನ ಮೇಲೆ. ಓಲೆ ಕೇಳಬಾರ್ದು ಅಂತ ಫುಲ್ ಹಾಕೊಂಡು ಸಾಯಿ ಅಂತ ಇದನ್ನ ತಂದ್ಕೊಟ್ಟಿದ್ದಾರೆ. Bubble gum.
ಸೊ ಎಪಿಸೋಡ್ ಮುಗ್ದಿದೆ. ಈಗ ನೆಕ್ಸ್ಟ್ ಎಪಿಸೋಡ್ಗೆ ರೆಡಿ ಆಗಬೇಕು. ಅದಕ್ಕೆ ಲಿಪ್ಸ್ಟಿಕ್ ತೆಗ್ದೀನಿ. ಲಿಪ್ಸ್ಟಿಕ್ ಚೇಂಜ್ ಮಾಡ್ಕೋಬೇಕು, ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು, ಎಷ್ಟೊಂದು ಚೇಂಜ್ ಮಾಡ್ಕೋಬೇಕು. ನನ್ನ ಅಂದರೆ ನನ್ನ ಕೆಲಸ ತುಂಬ ಈಸಿ ಏನಿಲ್ಲ, ಆದರೆ ಇಷ್ಟಪಟ್ಟು ಮಾಡ್ತೀನಿ. ಓಕೆನಾ? ರೆಡಿ ಆಗಿಬಿಡ್ತೀನಿ, ಆಮೇಲೆ ಬನ್ನಿ ನೀವು. ಓಕೆ? ಒಂದು ನಿಮಿಷ, ಅವ್ರದ್ದೊಂದು ಕ್ವಶನ್ ಇದೆ. ಈಗ ಶಿವರಾತ್ರಿ ಅಂತ ಶೂಟಿಂಗ್ ಮಾಡ್ತಿದ್ರಲ್ಲ, ಫುಲ್ ನೈಟ್ ಮಾಡ್ತೀರಾ ಶೂಟಿಂಗ್ ಅಂತ? ಫುಲ್ ನೈಟ್ ಅವ್ರು ಶೂಟ್ ಮಾಡ್ಕೊಳ್ಳಿ. ಫುಲ್ ನೈಟ್ ಅವ್ರು ಫುಲ್ ಸ್ಪಾನ್ಸರ್ ಮಾಡಿ ಶೂಟ್ ಮಾಡ್ತಾರೆ. ನೈಟ್ ಕಾಲ್ ಶೀಟ್ ಅವ್ರು ಎಲ್ಲಿ ಬೇಕು ಅಲ್ಲಿ ಮಾಡ್ಕೊಳಕ್ ಹೇಳು, ಮಾಡ್ಕೋತೀವಿ. ನಮ್ಮ ಸೆಟ್ಟಿನ ಹಿರಿಕರು ಇವ್ರು ತೋರಿಸಿದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋದು. ಸೀನಿಯರ್ ಸಿಟಿಸನ್ಗೆ ಅವತ್ತು ನಾವು ತುಂಬಾ ಮರ್ಯಾದೆ. ಗೌರ್ಮೆಂಟ್ ಕಾರ್ಡ್ ಕೊಡ್ತಾ ಇದೆ. ನೆಕ್ಸ್ಟ್ ಗೌರ್ಮೆಂಟ್ ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡಿಸ್ತಾ ಇದ್ದೀವಿ ಪಾಪ. ಊಟ ಮಾಡಿ ಬರ್ತೀನಿ. ಒಂದು ನಿಮಿಷ ಊಟ ಮಾಡಿ ಬರ್ತೀನಿ. 3 ಕಾಲಾಗಿದೆ. ಮನುಷ್ಯತ್ವ ಎಲ್ಲ ಜನಕ್ಕೆ ನನ್ನ ತುಡಿಸ್ಕೊತಾ ಇದ್ದಾರೆ. 3:15 ಆಗಿದೆ. ಊಟ ಮಾಡಿ ಆಮೇಲೆ ಬರ್ತೀನಿ. ಅಲ್ಲಿವರೆಗೂ ನಾನು ಹಿಂದೆ ಮುಂದೆ ಆಗಡೆ ಚಳ ಬರಬೇಡಿ. ರೆಡಿ? ಓ ನಾವು ಫುಲ್ ರೆಡಿ. ಅವ್ರನ್ನ ಕೇಳಿ ರೆಡಿನಾ? ನೀವು ರೆಡಿ ಅಂತ ನಾವು ರೆಡಿ. ಪ್ಲೀಸ್ ನಿಮ್ಮ ದಮ್ಮಯ್ಯ ನಂಗೆ ಒಂದು ಟೀ ಕೊಡಿಸ್ಬಿಡು. ಸರ್ ಟೀ 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 ಕುಡಿ ಟೀ ಕುಡಿ. ದಮ್ಮಯ್ಯ ಟೀ ಕುಡಿ. ನೋಡಿ ಇವರು ನಮ್ಮ ಪ್ರೊಡಕ್ಷನ್ ಇವರು ಯಾರು ಕುಡ್ದಿಲ್ಲ. ಈ ಗ್ಲಾಸ್ ನೋಡ್ತಾ ಇದ್ರಲ್ಲ, ಈ ತರದ ಇಷ್ಟುದ್ದ ಫ್ಲಾಸ್ಕ್ ಬರುತ್ತೆ. ಆಮೇಲೆ ಪ್ರಪಂಚದಲ್ಲಿ ಯಾವ ಆಂಕರ್ ಏನನ್ನ ತರ್ಸ್ಕೊಂಡ್ ತಿಂತಾರೆ, ಇವ್ರು ಮಾತ್ರ ನೋಡಿ ಇಷ್ಟುದ್ದ ಟೀ ಕೊಡಿಸ್ಬಿಟ್ರೆ ಪ್ರೋಗ್ರಾಮ್ ಹೋಗ್ತಾರೆ. ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಹಳ ಕಡಿಮೆ ಲೋ ಮೇಂಟೆನೆನ್ಸ್ ಅಂಡ್ ಮೈಲೇಜ್ ಜಾಸ್ತಿ. ಈ ತರ 4 ಗ್ಲಾಸ್ ಕೊಡ್ತಾರೆ ಸಾಕು. ಎಪಿಸೋಡ್ 7 ಗಂಟೆಗೆ ಶುರು ಮಾಡಿ 10 ಗಂಟೆ ಮುಗಿಸರು. ಓಕೆ, 4 ಎಪಿಸೋಡ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಇದೇ ಸೀಕ್ರೆಟ್. ಚಿಕ್ಕ ಮಕ್ಳ ಥರ ಪೀಪಾಕ್ ಸ್ಪಾನ್ಸರ್. ರೆಡಿ? 3, 2, 1 ಮ್ಯೂಸಿಕ್. ಅಮೆರಿಕದ ಕನ್ನಡತಿಯ ಒಂದು ಬದುಕನ್ನ ಸಂಭ್ರಮಿಸುವಂತ ವೇದಿಕೆ ಆಗ್ತಿದೆ. ನಮ್ಗೆ ತುಂಬಾನೇ ಖುಷಿ ಇದೆ. ಅಂದರೆ 3 ಎಪಿಸೋಡ್ ಮುಗಿಸಿದ್ವಿ. 6:15ಗೆ ಪ್ಯಾಕಪ್ ಆಗಿದೆ ಅಷ್ಟೇ. ಇನ್ನು ನನ್ನ ಕೈಯಲ್ಲಿ ತ್ರಾಣನೇ ಇಲ್ಲ, ಮಾತಾಡೋಕ್ಕೆ ಸಾಕಾಗೋಗಿದೆ. ಗಂಧದ ಕೊರಡನ್ನು ತೇಕೊಂಬಿಟ್ಟಿದ್ದಾರೆ ಇವರು. ಗಂಟ್ಲು ಬೂಸ್ಟ್ ಆಗಿದೆ. ನಾಳೆ ರಜೆ ಇದೆ. ನಾಳಿದ್ದು ಮತ್ತೆ 3 ಎಪಿಸೋಡ್ ಇದೆ, ಆಮೇಲೆ 4 ಎಪಿಸೋಡ್ ಇದೆ. ಸೊ ಅಂದರೆ ಈ ವಾರದ ಈ ಶೆಡ್ಯೂಲ್ ಇಲ್ಲಿಗೆ ಮುಗೀತಾ ಇದೆ. ನಿಮ್ಮ ಹತ್ರನೂ ಮಾತಾಡ್ಸಾಕಿದೆ. ಐ ಹೋಪ್ ಯು ಲೈಕ್. ನಾವು ಏನೆಲ್ಲ ಮಾಡ್ತೀವಿ ಅಂತ ನಿಮಗೆ ತೋರಿಸಿದ್ದು. ಬಟ್ ಮರೀದೆ ನಾವು ಸೂಪರ್ ಸ್ಟಾರ್ ನೋಡ್ತಾ ಇರಿ. ಓಕೆನಾ? ಲವ್ ಯು. ಶಾಲಿವುಡ್ಗೆ ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಯಾರ್ಯಾರು ಶೇರ್ ಮಾಡಿಲ್ವೋ ಅವರು ಶೇರ್ ಮಾಡಿ. ಓಕೆ ಪ್ಲೀಸ್ ಬಾಯ್.